ಕೆಲವ್ರು ನಿಮ್ಮ ದುಡ್ಡು ತಿನ್ನೋಕ್ಕೆ ಎಷ್ಟೋ ಜನ ನಿಮ್ಗೆ ಲೈಕ್ ಮಾಡ್ತಾರೆ. ಬಟ್ ನಾನು ಆ ಥರ ಇಲ್ಲ ಅಂದ್ಬಿಟ್ಟು ಹೇಗೆ ಹೇಳಿದ್ರೆ, ದುಡ್ಡು ಜಾಸ್ತಿ ಸಿಗ್ತಾಯಿತ್ತು, ಗೌರವ ಸಿಗ್ತಾ ಇರಲಿಲ್ಲ. ಇವಾಗ ನನಗೆ ಆಟೋ ಫೀಲ್ಡಲ್ಲಿ ದುಡ್ಡು ಕಡಿಮೆ ಸಿಗುತ್ತೆ, ಬಟ್ ನನಗೆ ಗೌರವ ಸಾಕಾದಷ್ಟು ಸಿಗುತ್ತೆ. ನಾನು ಅದ್ರ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಸಿಗುತ್ತೆ. ದಿನ ನನಗೆ ನೀನು ಮಂಗಳಮುಖಿ ಇದ್ದೀನಿ ಅಂತ ಹೇಳಿಲ್ಲ, ಬಟ್ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಒಂದು ದಿವಸನೂ ಏನು ಹೇಳಿಲ್ಲ. ನನಗೆ ಅಷ್ಟು ತುಂಬ ಪ್ರೀತಿ ಮಾಡ್ತಾನೆ. ನಾನು ಒಂದಿನ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಬಿಟ್ಟಿಲ್ಲ. ಅವನು ಯಾವಾಗ ಫಸ್ಟ್ ಮಗು ಆಯಿತು, ಅವನು ಹೆಂಡತಿ ಡಿಲಿವರಿ ಆದ ತಕ್ಷಣ ನನಗೆ ಫೋನ್ ಮಾಡ್ದೆ, ನೀನು ಮಮ್ಮಿ ಆಗಿಬಿಟ್ಟಿ ಅಂತ ಫೋನ್ ಮಾಡ್ದೆ. ನನ್ನ ತಾಯಿ ತಂದೆ ಮಾತು ಕೇಳಾರ್ದೆ ಹುಡುಗಿಗೆ ಮದುವೆ ಮಾಡ್ಕೊಂಡ್ರೆ ಅವ್ರು ಹೆಂಗೆ ನೋಡ್ತಾರೆ ಅಂದ್ರೆ ಭೀ ಅವ್ರ ತಾಯಿ ತಂದೆ ಭೀ ಅಷ್ಟೇ ಗೌರವ ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರ ಅಪ್ಪನೇ ಹಿಂಗೆ ನಿಂತ್ಕೊಮ್ಮ, ಹಿಂಗೆ ಫೋಟೋ ತೆಗಿಬೇಕು, ಹಂಗೆ ಫೋಟೋ ತೆಗಿಬೇಕು ಅಂತ ಫೋಟೋ ತೆಗಿತಾಯಿದ್ರು. ನಾವು ದಿನಕ್ಕೆ 10,000 ಭಿಕ್ಷಾಟನ ಮಾಡಿದ್ರೆ ಭೀ ನಮಗೆ ಯಾವ ಅಂಗಡಿದವನು ಒಂದು ರೋಸ್ ಕೊಟ್ಟಿಲ್ಲ, ಯಾವ ಅಂಗಡಿದವನು ಯಾವ ವೇದಿಕೆ ಮೇಲೆ ಕರೆದು ನೀನು ಚೆನ್ನಾಗಿ ಕಲೆಕ್ಷನ್ ಮಾಡಿದಿ ಅಂತ ಒಂದು ಹಾರ ಶಾಲ್ ಹಾಕಿಲ್ಲ. ಡ್ರೈವರ್ ಜೀವನ ಹೆಂಗಂದ್ರೆ ನಾವು ಹೇಳೋಕ್ಕಾಗಲ್ಲ. ಮನೆಯಿಂದ ಆಚೆ ಹೋಗೋಣ, ವಾಪಸ್ ಬರೋ ತನಕ ಡ್ರೈವರ್ ಬರ್ತಾನೋ ಇಲ್ಲ ಹೇಳೋಕ್ಕಾಗಲ್ಲ. ನಾನು ರಜೆ ಒಂದು ದಿವಸನೂ ಹಾಕಲ್ಲ. ಯಾವ ಹಬ್ಬ ನಾನು ಒಬ್ಬಳಿಗೆ ಎಲ್ಲಿ ಮಾಡ್ತೀನಿ, ಮಾಡೋದಿಲ್ಲ. ಅದು ಅವಾಗ ಶೋಕಿ ಡೈಲಿ ಒಂದು ಸೀರೆ ಹೊಸದು ಕಟ್ಟಬೇಕು, ತುಂಬ ಡಿಸೈನ್ ಮಾಡ್ತಾಯಿದ್ದ. ಆವಾಗಿನ ಪ್ರೀತಿ ಇವಾಗಿಲ್ಲ. ಸಿಗ್ನಲಲ್ಲಿ ನಿಂತ್ಕೋಕೆ, ಸಿಗ್ನಲ್ ಪಾಸ್ ಮಾಡಿ ಹೋಗ್ತೀನಿ, ಸಿಗ್ನಲಲ್ಲಿ ನಿಂತ್ಕೋಲ್ಲ. ನಮ್ಮ ಆಟೋ ಲೇಡೀಸು, ಇವ್ರ ಹೆಸರು ಪುಷ್ಪ. ಇವರು ಇವಾಗ ಸ್ವಂತ ದುಡಿಮೆ ಮೇಲೆ ಫಸ್ಟ್ ತುಂಬಾ ಕಷ್ಟಪಟ್ಟಿದ್ದಾರ. ಮೇಡಮ್ ನಾನು 700 ರಿಂದ 800 ರೂಪಾಯಿ ದುಡಿತೀನಿ ಮೇಡಮ್ ಒಂದು ದಿನಕ್ಕೆ. ಯಾವಾಗ ಬಸ್ ಯಾವ ಏರಿಯಾಕ್ಕೆ ಹೋಗಲ್ಲ, ಯಾವ ಜಾಗಕ್ಕೆ ಬಸ್ ಹೋಗಲ್ಲ, ಅಲ್ಲಿ ಮಾತ್ರ ಕಸ್ಟಮರ್ ಆಟೋ ಕೇಳ್ತಾರೆ. ಇಲ್ಲಾಂದ್ರೆ ಮಿಕ್ಕಿದವರೆಲ್ಲ ಬಸ್ಸಿಗೆ ಹೋಗ್ತಾರೆ, ಆಟೋಗೆ ಬರೋದಿಲ್ಲ. ಆಟೋ ಬಿಸ್ನೆಸ್ ಅದರದಿಂದ ತುಂಬ ಕಷ್ಟ ಆಗಿಬಿಟ್ಟಿದೆ. ಇವಾಗ ಯಾರಿಗೇನು ಪ್ರಾಬ್ಲಮ್ ಆಗುತ್ತೆ ನಾನು ಅಲ್ಲಿ ಹೋಗಲೇಬೇಕು. ಇದೇ ಕೇರ್ಪುರ ಮಾರ್ಕೆಟು. ಬೆಳಗ್ಗೆ ವೆಜಿಟೇಬಲ್ ಬಾಡಿಗೆ ಇಲ್ಲಿ ಬೆಳಗ್ಗೆ ಹೊತ್ತು ಮಾಡ್ತಾ ಇರ್ತೀನಿ. ಯಾಕಂದ್ರೆ ಸಪೋರ್ಟ್ ಇದ್ದವರಿಗೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಬಟ್ ಯಾರ್ದು ಸಪೋರ್ಟ್ ಇಲ್ಲದೆ ಒಂಟಿಯಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ. ಒಂದು ಸೆಪ್ರೇಟಾಗಿ ಮನೆಗೆ ಮಾಡಿ ಸೆಪ್ರೇಟಾಗಿ ಜೀವನ ಇಂಡಿಪೆಂಡೆಂಟ್ ಲೈಫ್ ಬದುಕಬೇಕಂತ ತುಂಬ ಕ್ರಿಟಿಕಲ್ ಇದೆ. ಮತ್ತು ತುಂಬ ನೆನಪಾಗುತ್ತೆ ಮೇಡಮ್. ಬಟ್ ನಾನೇ ನೆನ್ಸ್ಕೊತೀನಿ, ಆವಾಗಿನ ಪ್ರೀತಿ ಇವಾಗಿಲ್ಲ. ಸಿಗ್ನಲಲ್ಲಿ ನಿಂತ್ಕೋಕೆ, ಸಿಗ್ನಲ್ ಪಾಸ್ ಮಾಡಿ ಹೋಗ್ತೀನಿ, ಸಿಗ್ನಲಲ್ಲಿ ನಿಂತ್ಕೋಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ